ಭಾರತ ಒಂದು ಕಾಲದಲ್ಲಿ ಸೋನೆಯ ಹಕ್ಕಿ ಎಂದು ಕರೆಯಲ್ಪಟ್ಟ ನಾಡು. ರೇಷ್ಮೆ, ಹತ್ತಿ, ವಜ್ರ, ಮುತ್ತು, ಮಸಾಲೆ, ಜಗತ್ತಿನ ದೇಶಗಳು ಕನಸು ಕಂಡ ಸ್ವರ್ಗಭೂಮಿ. ಆದರೆ ಆ ಸ್ವರ್ಗವನ್ನು ತಲುಪುವುದು ಸುಲಭವಾಗಿರಲಿಲ್ಲ. ಯುರೋಪಿನ ವ್ಯಾಪಾರಿಗಳು ಭಾರತ ತಲುಪುತ್ತಿದ್ದ ಭೂಮಾರ್ಗ ಟರ್ಕಿ ಸಾಮ್ರಾಜ್ಯದ ಏರಿಕೆಯಿಂದ ಮುಚ್ಚಿಹೋಯಿತು. ಈಗ ಅವರ ಮುಂದೆ ಒಂದು ದೊಡ್ಡ ಪ್ರಶ್ನೆ: ಭಾರತ ತಲುಪಲು ಹೊಸ ದಾರಿಯೆಲ್ಲಿದೆ? ಸಮುದ್ರದ ದಾರಿಯಲ್ಲಿ ಆರಂಭವಾಯಿತು ಹೊಸ ಸಾಹಸ. ಅಲೆಗಳ ಮಧ್ಯೆ ಸಾಗಿದವರು ಪೋರ್ಚುಗೀಸರು. 1498ರಲ್ಲಿ ವಾಸ್ಕೋ ದ ಗಾಮಾ ಕಲಿಕಟ್ಟಿನ ಕರಾವಳಿಯಲ್ಲಿ ಕಾಲಿಟ್ಟಾಗ ಇತಿಹಾಸದ ಹೊಸ ಅಧ್ಯಾಯ ತೆರೆದಿತು. ವ್ಯಾಪಾರದ ಹೆಸರಿನಲ್ಲಿ ಬಂದ ಅವರು ಶೀಘ್ರದಲ್ಲೇ ಗೋವಾ, ದಮನ್, ದಿಯುಗಳನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡರು. ಭಾರತದ ಕರಾವಳಿಯಲ್ಲಿ ಸಮುದ್ರದ ಗಾಳಿಯೊಂದಿಗೆ ಪೋರ್ಚುಗೀಸರ ಧ್ವಜ ಹಾರಾಡಿತು. ಆದರೆ ಕತೆ ಇಲ್ಲಿ ಮುಗಿಯಲಿಲ್ಲ. ಮಸಾಲೆಯ ಸುಗಂಧ ಇನ್ನೂ ದೂರದ ನೆದರ್ಲ್ಯಾಂಡ್ವರೆಗೂ ತಲುಪಿತ್ತು. ಡಚ್ರ ಹಡಗುಗಳು ಭಾರತಕ್ಕೆ ಬಂದವು. ಅವರು ದಕ್ಷಿಣ ಭಾರತದ ಕರಾವಳಿಯಲ್ಲಿ ಶ್ರೀಲಂಕಾ ಮತ್ತು ಜಾವಾದಲ್ಲಿ ಆಧಿಪತ್ಯ ಸಾಧಿಸಿದರು. ಆದರೆ ಭಾರತದ ಒಳನಾಡಿನತ್ತ ಅವರು ಕಾಲಿಡಲಾಗಲಿಲ್ಲ. ಅವರ ಸಾಹಸ ಕರಾವಳಿಯ ಅಲೆಗಳಲ್ಲಿ ಮಾತ್ರ ಸೀಮಿತವಾಯಿತು. ಆಗ ಒಂದು ಹೊಸ ಶಕ್ತಿ ಹುಟ್ಟಿಕೊಂಡಿತ್ತು. 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಕೇವಲ ವ್ಯಾಪಾರದ ಹೆಸರಿನಲ್ಲಿ ಭಾರತ ಪ್ರವೇಶಿಸಿತು. ಹತ್ತಿ, ಮಸಾಲೆ, ನೀಲಿಯ ವ್ಯಾಪಾರ ಮಾಡುತ್ತಾ ನಿಧಾನವಾಗಿ ಕುತಂತ್ರವನ್ನು ಹೆಣೆಯಿತು. ರಾಜರು, ನವಾಬರು, ಸುಬೇದಾರರ ಕಲಹಗಳನ್ನು ತಮ್ಮ ಲಾಭಕ್ಕೆ ಬಳಸಿಕೊಂಡ ಅವರು ವ್ಯಾಪಾರಿಗಳಿಂದ ಆಡಳಿತಗಾರರತ್ತ ಮಾರ್ಗ ತಿರುಗಿಸಿದರು. ಇದಲ್ಲದೆ ಫ್ರೆಂಚರು ಕೂಡ ಪ್ರವೇಶಿಸಿದರು. ಪಾಂಡಿಚೇರಿ, ಚಂದನನಗರಗಳಲ್ಲಿ ತಮ್ಮ ಪಾದಾರ್ಪಣೆ ಮಾಡಿದರು. ಇಂಗ್ಲಿಸರ ಎದುರು ಕಾರ್ನಾಟಿಕ್ ಯುದ್ಧಗಳಲ್ಲಿ ತೊಡಗಿದರು. ಆದರೆ ಅವರ ಕನಸು ಒಡೆದು ಹೋಯಿತು. ಇಂಗ್ಲಿಸರ ಬಲದ ಮುಂದೆ ಅವರು ಕುಗ್ಗಿಬಿಟ್ಟರು. ಕೊನೆಗೆ ಎಲ್ಲರ ನಡುವೆ ಜಯಶಾಲಿಯಾದವರು ಯಾರು ಗೊತ್ತೇ? ಅದು ಇಂಗ್ಲಿಸರು. ವ್ಯಾಪಾರದ ಹೆಸರಿನಲ್ಲಿ ಬಂದ ಅವರು ರಾಜಕೀಯವನ್ನು ಹಿಡಿದು ಕೊನೆಗೆ ಭಾರತವನ್ನೇ ಶತಮಾನಗಳ ಕಾಲ ಆಳಿದರು. ಭಾರತಕ್ಕೆ ಯುರೋಪಿಯರ ಆಗಮನ ಇದು ಕೇವಲ ವ್ಯಾಪಾರದ ಕತೆಯಲ್ಲ. ಇದು ಸಾಮ್ರಾಜ್ಯಶಾಹಿಯ ಗಾಥೆ. ಇದು ಶೋಷಣೆಯ ಕತೆ. ಇದು ಸ್ವಾತಂತ್ರ್ಯದ ಕನಸಿನ ಬಿತ್ತನೆ. ಅಲೆಗಳ ಮೂಲಕ ಬಂದ ಆ ಹಡಗುಗಳು ಭಾರತದ ಭವಿಷ್ಯವನ್ನೇ ಬದಲಿಸಿದವು.